ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ. ಹಾಗೆ ವಿಡಿಯೋ ಇಷ್ಟರೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗೆಯೇ ನಮ್ಮ ಗೊಂಬೆನೂ ಬಂದಿದ್ದಾಳೆ ನನ್ನ ಜೊತೆ. ಇವತ್ತು ಇಲ್ಲಿ ಆರೇಕಾಲ್ ಬಾರೆ ಇದೆಯಲ್ಲ ನಮ್ಮದು, ಅಲ್ಲಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ, ನಮ್ಮ ಗೊಂಬೆನೂ ಬಂದಿದ್ದಾಳೆ. ಆಮೇಲೆ ನಮ್ಮ ಹಸುಗಳನ್ನೆಲ್ಲ ಇಲ್ಲೇ ಮೇಯೋದಕ್ಕೆ ಕಟ್ಟಿದ್ದೀನಿ. ಇದು ಒಂದು ನಿಮಿಷ, ಅಲ್ಲಿ ಮೇಯ್ತಾ ಇದ್ದಾಳೆ, ಅಲ್ಲೊಬ್ಳು ಮೇಯ್ತಿದ್ದಾಳೆ. ಆಮೇಲೆ ನೆಕ್ಸ್ಟು ಅಲ್ಲೊಬ್ಳು ಮೇಯ್ತಿದ್ದಾಳೆ. ಅವಳು ಕಾಣಿಸೋದೇ ಇಲ್ಲ. ಅವಳು ನಮ್ಮನೆಯವ್ರು ಅಂತಾರೆ, ಏನಂತಾರೆ ಗೊತ್ತಾ ಫ್ರೆಂಡ್ಸ್, ನೋಡಿ ಅಲ್ಲಿ ಬೇಲಿ ಹತ್ರ ಮೇಯ್ತಿದ್ದಾಳೆ, ಅವಳು ನೀನು ಕಾಣಿಸೋದೇ ಇಲ್ಲ ಅಂತ ಅಂತಾರೆ. ನೋಡಿ ಅಲ್ಲಿ ಮೇಯ್ತಿದ್ದಾಳೆ, ಕಾಣಿಸ್ತಾ ಇಲ್ಲ. ಹಾಗೆಯೇ ಇಲ್ಲಿ ಬೆಳಗ್ಗೆ ತಿಂಡಿ ರೆಡಿ ಮಾಡೋಣ ಅಂತ ಇಲ್ಲೇ ತೊಗೊಂಬಂದಿದ್ದೀನಿ. ಹಾಗೆ ನಮ್ಮನೆಯವರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಸ್ವಲ್ಪ ಏನೋ. ಬನ್ನಿ, ಹಾಗೆಯೇ ಏನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ. ಹಾಗೆಯೇ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್. ಓಡ್ಬರ್ಬೇಕು ಅಮ್ಮ, ಹೋಯ್ತಾವಳೆ. ಓಡ್ಬರ್ಬೇಕು ಬೇಗ. ಬಾ ಬೇಗ ಓಡ್ಬಾ. ನಿಮ್ಮ ಅಪ್ಪ ಏನೋ ಕೆಲಸ ಮಾಡ್ತಾಯಿದ್ದು ಬಾಯಿಲಲ್ಲಿ. ಏನು ಮಾಡ್ತಾಯಿದ್ದೆ ಕೇಳೋಣ ಬಾ. ಏನು ಮಾಡ್ತಿದ್ದೀರಿ ಯಜಮಾನ್ರೇ? ಏನೋ ಮಾಡ್ತಿರಂಗಿದ್ದೀರಾ, ಏನೋ ಕೆತ್ತುತ್ತಾ ಇರಂಗಿದ್ದೀರಾ. ಏನು ಕೆತ್ತುತ್ತಾ ಇದ್ದೀರಾ? ಗುಂಡಿ ತೆಗಿತಾ ಗುಂಡಿಯಾ? ಗುಂಡಿ ತೆಗಿತಾ ಇದ್ದೀಯಾ? ಇಲ್ಲಿ ಎಳ್ಬಿನ್ಗೆ ನೀರು ತಗೊಂಬಂದು ಇಟ್ಕೊಂಡಿದ್ದೀಯಾ? ಏನಕ್ಕೆ ಗುಂಡಿ ತೆಗಿತಾ ಇರೋದು? ಈಗ ಬೇಸಿಗೆ ನವಿಲೆಲ್ಲ ಅಲ್ಲಿ ಮಂತಕ್ಕೆಲ್ಲ ಬತ್ತಾಗಲ್ಲ, ಕಟ್ಟೆಲ್ಲ ನೀರು ಕಮ್ಮಿ ಆಗೋಯ್ತೆ. ಹಂಗಾಗಿ ಇನ್ನೊಂದು ಸ್ವಲ್ಪ ಗುಂಡಿ ತೆಗಿ ಬಿಟ್ಬಿಟ್ರೆ ಇಲ್ಲಿ ಯಾವ ಸಣ್ಣ. ಅವಾಗ ನಾವು ಅಲ್ಲಿ ಕಲ್ ಮೇಲೆ ನೀರು ಇದಕ್ಕೆ ಯಾರೋ ಹೇಳಿದ್ರಿ ಫ್ರೆಂಡ್ಸ್, ಕಲ್ ಮೇಲೆ ಬೇಗ ಸೀದೋಗುತ್ತೆ, ಒಂದೇ ದಿನಕ್ಕೆಲ್ಲ ಇದಾಗ್ಬಿಡವು. ಇಲ್ಲ ಅದಕ್ಕೆ ಸೀದೋಗುತ್ತೆ ಅಂತ. ಅದಕ್ಕೆ ಇಲ್ಲಿ ಬಂದು ನಮ್ಮನೆಯವ್ರು ಏನೋ ಒಂದು ಐಡಿಯಾ ಮಾಡ್ತಿದ್ದಾರೆ. ಅದು ಏನು ಅಂತ ಗೊತ್ತಿಲ್ಲ. ಗುಂಡಿ ತೆಗಿತಾ ಇದ್ದಾರೆ. ಮಣ್ಣಲ್ಲಿ ಸೀದೋಗಲ್ಲ ನೀರು. ಕಲ್ಲು ಹಂಗೆ ಅವಾಗ ಗೊತ್ತಾಯ್ತದ ನೀನ್ ಇಲ್ಲಿ ನೀರು ಓದಿದ್ಯಾ ಅಂತ. ಮೇಯಕ್ ಬರ್ತಾವಲ್ಲ, ಮೇವ್ ತಗೊಂಬಂದಿದ್ದೀನಿ. ನಮ್ಗೆ ಗೊಂಬೆಗೊಂದು ಇಲಿ ಬಿಲ ಸಿಕ್ತೈತಲ್ಲಿ. ಒಂದೊಂದು ಹೆಂಚಿ ಇದು ಮಾಡ್ತಾವ, ಎಲ್ಲಿ ನೀರು ನಿಂತವೆ ಅಂತ ಇದು ಮಾಡ್ತಾವು. ಕೊಡಿಲಿ. ನಾವವತ್ತು ಅಲ್ಲಿ ಆರೆಕಾಲ್ ಮೇಲೂ ಉಯ್ದೋಗಿದ್ದೋ ಫ್ರೆಂಡ್ಸ್. ಆಮೇಲೆ ಅದಕ್ಕೇನೆ ಅಲ್ಲಿ ನೀರು ಸೀತವೆ, ಬಂಡೆ ಮೇಲೆ ನೀರು ಸೀತವೆ ಅಂತ ಅಂದ್ಬಿಟ್ಟು ಇವಾಗ ಈ ಥರ ಒಂದು ಟೆಕ್ನಿಕ್ ಮಾಡ್ತಿದ್ದೀವಿ. ನೋಡೋಣ ಇದೇನಾದ್ರು ವರ್ಕ್ ಆಯ್ತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಗುಂಡಿ ಥರ ತೆಗ್ದುಬಿಟ್ಟು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ತೀವಿ. ನೋಡೋಣ ಇದು ವರ್ಕ್ ಆಗುತ್ತಾ ಅಂತ ಅಂದ್ಬಿಟ್ಟು. ನಮ್ಮ ಗೊಂಬೆ ಈ ಜೋಡಿಗೆ ಹೋಯ್ತಾಳೆ. ಆಮೇಲೆ ಅದಕ್ಕೆ ಇಲ್ಲಿ ನೀರಿದಾವೆ ಅಂತ ಅವಕ್ಕೆ ಗೊತ್ತಾಗ್ಲಿ ಅಂತ ಸ್ವಲ್ಪ ಮೇವು ಸಹ ತಗೊಂಬಂದಿದ್ದೀವಿ. ಇಲ್ಲೇ ಪಕ್ಕದಲ್ಲಿ ಸ್ವಲ್ಪ ಮೇವು ಹಾಕೋದು, ಮೇವು ಹಾಕ್ಬಿಟ್ಟು ಇಲ್ಲಿ ನೀರು ಇದು ಮಾಡೋದು. ನೋಡೋಣ. ಇಲ್ಲಿ ಪಕ್ಷಿಗಳಂತೂ ತುಂಬಾ ಇದ್ದಾವೆ ಫ್ರೆಂಡ್ಸ್. ಅಂದರೆ ಇಲ್ಲಿ ಕಾಡು ಬಾರೆ ಅಲ್ಲ ಇದು. ನೋಡಿ ಅಲ್ವ, ಹಂಗೆ ಮರದಡಿ ಆಲ್ರೆಡಿ ಪಕ್ಷಿ. ಇಷ್ಟು ನಮ್ಗೆ ಒಂದು ದಿನ ನೀರಿಲ್ಲ, ಮನೆ ತರ ನೀರಿಲ್ಲ ಅಂತ ತಲೆ ಕೆಟ್ಟೋಯ್ತದೆ. ಟಾರ್ಪಲ್ ತಗೊಂಬರ್ಬೇಕಾಗಿತ್ತು. ಇದು ಚೀಲ ಇದೇನಾಗಲ್ಲ, ಇದಾಗಲ್ಲ. ಏನಾಗಲ್ಲ ಅಂತೀಯ? ನೀರು ಇನ್ನೂ 2 ದಿನ ಬಿಟ್ಕೊಂಡ್ಬಂದು ನೋಡು, ನೀರು ಇದಾಗಲ್ಲ. ಈ ಥರ ಮಾಡಿದ್ದೀವಿ. ಅಲ್ಲೇ ಪಕ್ಕಕ್ಕೆ ಸ್ವಲ್ಪ ಮೇವು ತಗೊಂಬಂದಿದ್ದಾರೆ. ಯಾಕೆ ಅಂತಂದರೆ ಇಲ್ಲಿ ನೀರಿರೋದು ಗೊತ್ತಾಗಬೇಕಲ್ಲ ಅವಕ್ಕೆ. ಅದಕ್ಕೇ ಮೇವು ತಗೊಂಬಂದಿದ್ದಾರೆ. ಅಲ್ಲಿ ಈಚಲೆಣ್ಣು ಖಾಲಿಯಾಗಿದ್ದಾವೆ ಅಂತ ಅನ್ಸುತ್ತೆ. ನೋಡ್ಕೊಂಬರ್ತೀನಿ. ನೀರು ಮೇವು ಹಾಕ್ತಾ ಇರೋ ಬರ್ತೀನಿ. ಹಂಗೆ ಇಲ್ಲೇ ಅಲ್ಲ, ಇದೆ ಅಲ್ವಾ ಮರ ಅಲ್ಲಿ. ಬಂದೆ ಒಂದೇ 5 ನಿಮಿಷ. ನೋಡಿ ಅಲ್ಲಿ ಮೇವು, ಗೋಧಿ, ಅಕ್ಕಿ, ರಾಗಿ
ಎಲ್ಲ ಮಿಕ್ಸು. ಇಲ್ಲಿ ನೀರು ಗೊತ್ತಾಗ್ಬೇಕಂತ ಅವಕ್ಕೆ ಅಲ್ಲ ಗೊತ್ತಾಗಿ ಆಗುತ್ತೆ, ಅವು ಹುಡುಕ್ತವೆ. ಈಗ ಅವು ಗೊತ್ತಿರಲ್ವ, ಹುಡುಕ್ತವೆ. ಬಟ್ ಏನಂತ ಅಂದರೆ ಒಂದು ಸ್ವಲ್ಪ ಮೇವು, ರಾಗಿ, ಅಕ್ಕಿ, ಗೋಧಿ ಎಲ್ಲ ಮಿಕ್ಸಲ್ಲಿ ತಗೊಂಬಂದಲ್ಲಿ ಇಟ್ಟಿದ್ದಾರೆ. ಮತ್ತು ಇಲ್ಲಿ ನೀರು ನೋಡಿ ಫ್ರೆಂಡ್ಸ್. ಇದು ನಿಮಗೆ ಇಷ್ಟ ಆಯ್ತು ಅಂದರೆ ಇದು ಒಂದು ಲೈಕ್ ಮಾಡಿ ಈ ನನ್ನ ಗಂಡನ ಐಡಿಯಾಗೆ. ಪ್ರಾಣಿಗಳ ಕಷ್ಟ ನಮಗೆ ಗೊತ್ತಿಲ್ಲ. ಇದು ಪಾಪ ಅಲ್ಲಿ ಮನೆ ತ ಇದು ಮಾಡಿರ್ತೀವಲ್ಲ, ಅಲ್ಲಿ ಹುಡಿಕೊಂಬತ್ತವೆ ನೀರು. ನೋಡಿ ಹೊಸ ಟೆಕ್ನಿಕ್ಕು. ಬಾಗೊಮ್ಮೆ ಹೋಗೋಣ. ಇಷ್ಟು ಸಿಕ್ಕಿರಿ ಎಷ್ಟು ಸಿಕ್ತಂಗೆ ಆಯ್ತು ನೋಡಿ. ಅಲ್ಲಿ ಸೌದೆ ಹಾಕಿದೆ ತಾಂಬ ಗೊತ್ತ ನೋಡೋಣ. ನಮಗೆ ಅಲ್ಲೆಲ್ಲ ಇದ್ರ ಮೇಲೆ ಕುಂತ್ಕೊಂಡೆಲ್ಲ ಪಿಲಿ ಅಂತ ನಡಿ ಸೌದೆ ತಗೊಂಬತ್ತೀನಿ. ಇಲ್ಲೊಂದೆರಡು ಅಲ್ಲೇ ಸೌದೆ ಇಟ್ಕೊಂಬಂದು ಇಲ್ಲಿ ಹಾಕ್ಬಿಟ್ಟು ಹೋಗಿದ್ದಾರೆ. ನಡಿಗೊಂಬೆ ಇವತ್ತು ಇಲ್ಲೇ ತಿಂಡಿ, ಇಲ್ಲೇ ಹಸ್ಗಳೆಲ್ಲ ಇಲ್ಲೇ ಮೇಯಿಸ್ಕೊಂಡು ಇಲ್ಲೇ ತಿಂಡಿ ರೆಡಿ ಮಾಡ್ಕೊಂಡು ಹೋಗ್ತೀನಿ. ಅಪ್ಪ ಮನೆ ಹತ್ರ ಕರೆಂಟ್ ಬಂದೈತಿ ಇವತ್ತು ಬೆಳಗ್ಗೆ. ಕರೆಂಟು ಅಡಿಕೆ ಸಸಿಗೆಲ್ಲ ನೀರು ಇಟ್ಟೈತೆ. ಹಂಗಾರೆ ಅಂತಿತ್ತು ಎಲ್ಲಿಗೋಯ್ತಿದ್ಯವ ಅಂತ ಅಂದ್ಬಿಟ್ಟು, ಅದಕ್ಕೆ ನಮ್ಮ ಗೊಂಬೆ ಹಿಂದೆ ಹೊಡ್ಬೋತಿರ್ಲಲ್ಲ, ಅದಕ್ಕೆ ಅಂತಿದ್ದು ನೋಡಿ ನೀವು ಮನೆ ಬಿಟ್ಟು ಹೋಯ್ತಿದ್ದೀರ ಅಂತ. ನಿಮ್ಮ ಗೊಂಬೆನೂ ಮನೆ ಬಿಟ್ಟು ಹೋಯ್ತಾಳೆ, ನಿಮ್ಮ ಜೊತೆ ಬರ್ತಾಳೆ ಅಂತವ. ಸರಿ ಬಾ ಗೊಂಬೆ ಬೇಗ. ಇಲ್ಲಿ ಮೇವೈತೆ, ಇಲ್ಲೂ ಇಬೇಕಾಯಿತು, ಅಲ್ಲೂ ಇಬೇಕಾಯಿತು. ಬೆಳಗ್ಗೆನೆ ವಾತಾವರಣ ಅಷ್ಟು ಚೆನ್ನಾಗಿರುತ್ತೆ. ಆದರೆ ಇವತ್ತು ಬಿಸಿಲತ್ತೈತಲ್ಲೇ. ನಿನ್ನೆ ಮೊನ್ನೆ ಒಳ್ಳೆ ಬೇಸಿಗೆ ಬಿಸಿಲು ಹೊಡಿತದಲ್ಲ, ಹಂಗೆ ಹೊಡಿತು ನಿನ್ನೆ ಮೊನ್ನೆ ಎಲ್ಲ. ಅದಕ್ಕೋಸ್ಕರ ಇವತ್ತು ನೀರು ತಗೊಂಬಂದು ಇದ್ದಿದ್ದು. ನಮ್ಮನೆ ಒಲೆ ಕಚ್ತಾ ಇದ್ದಾರೆ. ತಗೊಳ್ಳಿ ನಮ್ಮನೆಯವ್ರು ಇವತ್ತು ಅವ್ರ ಕೈಯಾರೆ ಇವತ್ತು ನಮ್ಮದು ಖಾರ ಬದ್ದು ಹೊಸ್ತಡ್ಕು ಬಿರಿಯಾನಿ ಮಾಡ್ಕೊಡ್ತಾರಂತ ಇವತ್ತು ಅವ್ರ ಕೈಯಾರೆ. ಇವತ್ತು ಬಾ ನನ್ನ ಗಂಡಂದು ಇವತ್ತು ಕುಕ್ಕಿಂಗು. ಅದು ಗಾಳಿಗೆ ಒಲೆನೇ ಕಚ್ಕೊಳ್ಳಲ್ಲ. ಹಚ್ಕತ್ ನೋಡಿ. ಪಾತ್ರೆ ಸೈಡ್ ಇಡು. ನೆನ್ಕೊಂಡು ತಗೊಂಬಂದಿದ್ಯಾ ಮತ್ತೆ ಹೊಸ ಎಲ್ಲ ಹಾಕೊಂಡು ಆಡು ಇಲ್ಲೇ ಇಟ್ಕೊಂಬಂದಿರ ಹಾಕೋದು. ಆಡಲ್ಲಿ ನೋಡಲ್ಲಿ ಕಾಣಿಸ್ಬಿಟ್ಟ ಅವಕ್ಕಿ ನಿನ್ಗೆ. ನೋಡಲ್ಲಿ ನೋಡ್ಕೊಂಡು ಓಡಾಡ್ತಕ್ಕಂತ ಇಡಿ. ಸಣ್ಣ ಪುಳ್ಳೆ ಎಲ್ಲ ಇಡು. ಎಲ್ಲೋ ಅಂತ ಕುಂತ್ಕಡೆ ವಾಸ್ತು ನೋಡಿ. ನೀರಿಲ್ಲೇ ಈಗ ತಾನೇ ಕರೆಂಟ್ ಕೊಟ್ಟಿದ್ರು. ತಪ್ಪಲಿ ಇಟ್ಬಿಡು. ಅಕ್ಕಿ ಎಷ್ಟಾಗುತ್ತಾ? 2 ಗ್ಲಾಸ್ ಐತೆ ಸಾಕು. ಅದೇ ಮಸಾಲೆ ಏನಕ್ಕೆ ಹಂಗೆ ನೋಡಲಿ? ಅದು ಗಾಳಿ ಬರ್ತಕ್ಕೆ ಆರೋಯ್ತು. ಪ್ಯಾಕೆಟ್ ಹೊಡೆದಿರೋ ತಗೊಂಬಂದಿದ್ನ, ಗಾಳಿ ಬರ್ತಕ್ಕೆ ಆರೋಯ್ತು. ಅಲ್ವಲ್ಲ ಚೆನ್ನಾಗಿ ಕಚ್ಕತ್ ನೋಡು. ಮಳೆನೇ ತಂದಿಲ್ಲ, ಈರುಳ್ಳಿ ಉದುರ್ಸಕ್ಕೆ ಹಂಗೆ ಬಂದಿದ್ದೀನಿ ನೋಡಿ. ಮತ್ತೆ ಈಗ ಅಲ್ಲಿಗೆ ಹೋಗ್ಬೇಕು. ಫಸ್ಟ್ ಎಣ್ಣೆ ಬಿಡಮ್ಮ, ಕಾಯಿ ತರ್ತದೆ. ಎಣ್ಣೆ ಕಾದಿದೆ, ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದು ಗಾಳಿ ಒಂದು ಸ್ವಲ್ಪ ಕಮ್ಮಿ ಅಲ್ವಾ? ಮಸಾಲೆ ಎಲ್ಲ ಗಾಳಿ ಬರ್ತಾ ಖಾರ ಗೊತ್ತಿರುತ್ತೆ. ಚಕ್ಕೆ ಪೀಸು, ಆಮೇಲೆ ಪಲಾವ್ ಕಟ್ ಮಾಡಿರೋ ಅಂತ ಟೊಮೆಟೊ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು,
ಇವಾಗ ಅರಿಶಿನ ಪುಡಿ ಹಾಕಿದ್ದೀನಿ. ಹಾಕು ಎಣ್ಣೆ ಚಿಕನ್ ಇತ್ತ ಏಕೆ ನೀನೇ ತಕೋ ಗೊತ್ತಾನೆ ನಿನಗೆ. ತಿನ್ನೋಕೊಬ್ರು ಇದು ಮಾಡೋಕೊಬ್ರು ತಿನ್ನೋಕೊಬ್ರು ಇದು ಮಾಡೋಕೊಬ್ರು. ಏಯ್ ಅಲ್ಲ ಹಸಿ ಚಿಕನ್ ಜಾಸ್ತಿ ಮುಟ್ಟಲ್ವಂತೆ. ಚಿಕನ್ ನಾನು ಯಾವತ್ತಾರು ಹಸಿ ಚಿಕನ್ ಮುಟ್ಟಿದ್ದೀನ? ಎಲ್ಲೋ ಪ್ರೂಫ್. ನೀನು ಬೈತೀಯ ಅಂತ ಹಾಕ್ತೀನಿ ಅಷ್ಟೇ. ಒಬ್ಬರಿಗೆ ಒಂದು ಇಷ್ಟ ಆಗಲ್ಲ ಅಂತ ಅಂದರೆ ಅದನ್ನ ಮಾಡಿ ಅಂತ ಹೇಳ್ಬಾರ್ದು. ಆಯಿತಾ? ಬಿರಿಯಾನಿ ಮುಟ್ಟು ಚಿಕನ್ ಹಾಕ್ತಾ ಇದ್ದಾರೆ. ಬಿರಿಯಾನಿ ಮುಟ್ಟು ಮಾಡ್ತೀನಿ ಅವಾಗ. ಚಿಕನ್ ಹಾಕಿದ ತಕ್ಷಣ ಅದು ನಿನ್ನ ಬಿರಿಯಾನಿನಾ? ಎಲ್ಲ ಮಸಾಲೆ ಪ್ರತಿಯೊಂದು ಎಲ್ಲ ರೆಡಿ ಮಾಡ್ಕೊಂಬಂದಿರಲ್ಲ. ನಾವು ಚಿಕನ್ ಏನೋ ನೀನು ತಗೊಂಬಂದಿದ್ಯಾ, ಅಷ್ಟಕ್ಕೆ ಚಿಕನ್ ಇಂದ ಅದು ಇದು ಮಸಾಲೆ ಎಲ್ಲಿ ಚಲ್ತು, ಮಸಾಲೆನೂ ತೀರ್ತು. ಈಗ ಒಗ್ಗರಣೆ ಹಾಕೈತಿ. ಈಗ ಚಿಕನ್ ಹಸಿ ಗೊಜ್ಜಿಗೆ ಎತ್ತಿಕೊಂಡ್ರೆ ಆಗೋದು ಅನಿಸುತ್ತೆ. ಬಿರಿಯಾನಿ ಜಾಸ್ತಿ ಆಗುತ್ತಲ್ಲ. ಈಗ ಹಾಕಾಯ್ತು ಮಾಡಿ ಮುಚ್ಚಿ. ಎಲ್ಲ ಏನೇನು ಹಾಕಿ ಬಂದಿದೆಯಾ? ಮಾಮೂಲಿ ಏನು ಹಾಕ್ತಾರೆ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಮಾಮೂಲಿ ಹಾಕದ? ಬಟ್ರ್ ಕೆಲಸ ಮಾಡ್ತಿದ್ದೀನಿ ಅಂತ ಅಂತೀಯ? ಆಮೇಲೆ ನೀರು ಏನೋ ಗೊತ್ತಾ ಮಾಡ್ತಾರೆ ಬಿರಿಯಾನಿ. ಹಂಗೆ ಬಿರಿಯಾನಿ ಒಂದು ಕುದಿ ಎತ್ತಿದ ಮೇಲೆ ಆಮೇಲೆ ಒಂದು 2 ಗ್ಲಾಸ ನೀರು ಏನ ಗೊತ್ತಾಯ್ತಾ? ನೀನು ಆಗಲೇ ಉಯ್ಯಕ್ಕಿತ್ತಿಲ್ವಾ? ಊದಾದ್ಮೇಲೆ ಹೇಳ್ತಾಳೆ. ನಿಂಗೆ ಗೊತ್ತಿಲ್ವಾ? ನಿಮ್ಗೆ ಎಷ್ಟು ಮಾಡಿಕೊಟ್ರು ಅಷ್ಟೇ. ಅಕ್ಕಿ ಅಳತೆ ಮಾಡಿ ನೀರು ಗೊತ್ತು. ನಾನು ಉಯ್ದೆ ಅಂತ ಅಂದ್ಬಿಟ್ಟು ನಾನು ನೀನೇ ಮಾಡ್ಬೇಕಪ್ಪ ನನ್ನ ಕೆಲಸವ. ಕೇಳಬೇಕು. ನಿಮ್ಗೆ ಗೊತ್ತಿಲ್ಲ ಹುಡುಗ ಕೈಯ ಬೆಳ್ಳೆಟ್ಟು ನೀನು ಬೈಕೊಳ್ಳೋದೇ ಬಾ. ನಾನು ಬೋದ್ರೆ ಹಂಗೆ ಆಗೋದು. ನೀನು ದೇವ್ರಲ್ಲ, ಅದಕ್ಕೆ ದೇವರು. ಮತ್ತೆ ನಾನು ಅಕ್ಕಿಯ ಅಳತೆ ಮಾಡಿ ತಂದಿದ್ದೀನಿ. ಅದರೊಳಗೆ ಜಾಸ್ತಿ ಊದಿಲ್ಲ, ಉಯ್ಯಿ ಅಳತೆ ಮಾಡಿ ನೀರು ಮಸಾಲೆ ಊದ್ಬಿಟ್ರು ಅದರೊಳಗೆ ಮಿಕ್ಸಿ ಜಾರಿಗೆ ನಾಯಿ ಹೊಡೆದು ಹೊಡೆದು ನಿಮ್ಮ ಅಪ್ಪ ನೀರು ಬಿಡ್ಸಕ್ಕೆ ಬರಲ್ಲ ನಿಮಗೆ. ಆಯ್ತು ಮಾಡ್ಬಿಟ್ಟು ನಿಮ್ಮ ಅಪ್ಪ ಐತೆ ಅಂತ ಏನು ಕೊಚ್ಕೋಬೇಡ. ಸಾಕು ಗಿಲ್ಲು ಮಾಡ್ಬಿಟ್ಟು ಆಮೇಲೆ ಅಕ್ಕಿ ನೋಡಾಕು ಸಾಕು. ಮತ್ತೆ ಒಂದು ಗ್ಲಾಸ್ ಬಿಡ್ತೀನಿ. ಏನು ಇವ್ರ ಅಪ್ಪ ಐತೆ ಅಂತ ರೋಪ್ ಆಗ್ತಾಳೆ. ಅದು ಗೊಂಬೆರೆ ಬಂದಳೆ ಅಂತ ಅಲ್ಲಿ ಗೊಂಬೆ ನೀರು ಕುಡಿ ತಗೊತಾಳೆ. ಏನು ಭಯ ಇರ್ದಿತ್ತು ಅಂತ ಅದು ಕರ್ಕೊಂಬಂದಾಳೆ. ಮಗ ಕರ್ಕೊಂಬಂದಾಗೆ ನಂದೇ ಅಲ್ಲಿ ಅಂತ ಬಿಟ್ಟು ಬಂದಿದ್ದೀನಿ. ಈಗ ಎಂಥ ಮಸಾಲ ಅಂತ ಗೊತ್ತಾ? ಗರಂ ಮಸಾಲ ಮತ್ತು ಚಿಕನ್ ಮಸಾಲ 2 ಐತೆ. ಇವಾಗ ಹಾಕಿದ್ದೀನಿ. ಲಾಸ್ಟಿಗೆ ಬಿರಿಯಾನಿ ಮಸಾಲ ಕ್ಲೀನಾಗಿ ನಮ್ಮಪ್ಪ ತಿಂದಿದ ತಕ್ಷಣ ಹೋಗ್ಬೇಕು. ಸದ್ಯ ಊರು ಹೊಂಟ್ಬಿಟ್ಟಂದ್ರೆ ಬ್ಯಾಗ್ ತಗೊಂಡು. ಆಮೇಲೆ ಇನ್ನೊಂದೇನಂದ್ರೆ ನಮ್ಮ ಅಪ್ಪಗೆ ಈ ಥರ ಬಿರಿಯಾನಿ ಇವೆಲ್ಲ ಇಷ್ಟನೇ ಆಗಲ್ಲ. ನಮ್ಮ ಅಪ್ಪಗೆ ಏನಿದ್ರು ಮುದ್ದೆ ಕಳೆದೋಗೋದಿರಲಿ, ಬ್ಯಾಗ್ ತಗೊಂಡು ಊರು ಹೊಂಟ್ಬಿಟ್ಟದ. ಬಿರಿಯಾನಿ ಎಲ್ಲ ಇಷ್ಟನೇ ಆಗಲ್ಲ. ನಮ್ಮಪ್ಪ ಅನ್ನನೇ ಊಟ ಮಾಡಲ್ಲ. ಈಗ ಮೊನ್ನೆ ಮುದ್ದೆ ಮಾಡ್ಕೊಡು. ಬೆಳಗ್ಗೆ ಟೈಮ್ ಒಂದು ಮುದ್ದೆ ತಿಂತದೆ, ನೈಟ್ ಹೊತ್ತು ಒಂದು ಮುದ್ದೆ ತಿಂತದೆ. ಮಧ್ಯಾಹ್ನ ತಿನ್ನಲ್ಲ, ರೈಸೇ ಹಾಕಿಸ್ಕೊಳ್ಳಲ್ಲ, ಮುದ್ದೆ ಅಷ್ಟೇ. ನೀವು ಮುದ್ದೆ ತಿರಿ ಕೊಟ್ಬಿಡು. ಬಿರಿಯಾನಿ ಯಾರು ತಿಂತದೆ? ಚೆನ್ನಾಗಿ ಬೇಯಿಸ್ಬೇಕು. ಒಟ್ಟಲ್ಲಿ ತಿಂತದೆ ಅಷ್ಟೇ, ಸಣ್ಣ ಮಕ್ಳು ತಿನ್ನಂಗೆ. ನನ್ನಂತ ಹಳ್ಳಿ ಮನೆ ಕುಡಿಯೋಕೆ ನಿಮ್ಮ ಅಪ್ಪ ನಮ್ಮ ಮಾವ ಪುಣ್ಯ ಮಾಡಿರ್ಬೇಕು. ಇನ್ನೂ ನಮ್ಮಪ್ಪ ಇನ್ನೊಂದು ಏನಿದೆ ಫ್ರೆಂಡ್ಸ್, ನಮ್ಮಪ್ಪ ನನ್ನ ಗಂಡನ ಒಪ್ಪೇ ಇರಲಿಲ್ಲ ಮದುವೆ ಮಾಡ್ಕೊಡೋಕ್ಕೆ. ಯಾಕೆ ಅಂತಂದರೆ ಇದು ಬಂದು ಸಂಬಂಧ ಅಲ್ವಾ, ರಿಲೇಷನ್ ಅಲ್ವಾ. ಅದಕ್ಕೆ ನಮ್ಮ ಅಪ್ಪಗೆ ಇಷ್ಟನೇ ಇರಲಿಲ್ಲ. ಮಸ್ತಾಡಿ ಓಡ್ಸಾಡಿದ್ ನಮ್ಮಪ್ಪ, ಬೇಡ ಅಲ್ಲಿಗೆ ಅಂತ ಅಂದ್ಬಿಟ್ಟು. ನಮ್ಮ ಅಮ್ಮ ಒಪ್ಪಿತ್ತು. ನಮ್ಮ ಅಮ್ಮ ಒಂದಿಲ್ಲ ಅಂದಿದ್ರೆ ಈ ಮದುವೆ ಆಗ್ತಾನೆ ಇರಲಿಲ್ಲ. ನಮ್ಮಪ್ಪ ಈ ವಿಷಯ ಗೊತ್ತಾದ್ಮೇಲೆ ಮದುವೆ ಮಾಡೋಣ ಅಂತ, ಇಲ್ಲಿ ಮದುವೆ ಮಾಡ್ಕೊಡೋಣ ಅಂತ ಅಂದಿದ್ಕೆ ನಮ್ಮಪ್ಪ
ನನ್ನ ಮಗಳನ್ನ ಅಲ್ಲಿ ಕೊಡ್ತೀಯ, ಸಂಬಂಧ ಕೊಡ್ತೀಯ, ರಿಲೇಷನ್ಗೆ ಕೊಡ್ತೀಯ, ಬೇಡ ಬೇರೆ ಕಡೆ ಕೊಡೋಣ ಅಂತ ಮಚ್ಚಾಂಡ್ ಓಡ್ಸಾಡಿತ್ತು ನಮ್ಮ ಅಮ್ಮನ. ಅದ್ ನೆನ್ಸ್ಕೊಂಡ್ರೆ ಇನ್ನೂ ನಗು ಬರುತ್ತೆ. ಇವಾಗ ಅಂತದೆ ಅಯ್ಯೋ ನಮ್ಮ ಒಳೆಮೈನಂತ ಹಳೆಮೈ ಇಲ್ಲ ಅಂತದೆ. ಅವಾಗ ಯಾರು ಪಿನ್ನಿ ಹೊಡೆದಿರ್ಲಿಲ್ಲ ನಮ್ಮ ಅಮ್ಮಂಗೆ, ಬೇಡ ಅಲ್ಲಿಗೆ ಅಂತ. ಮತ್ತೆ ನನಗೆ ಕೊಡ್ಬೇಕು ಅಂತ ನಮ್ಮ ಮಾವ ಅಲ್ಲಿ ಕೊಟ್ಟಿಟ್ರೆ ನಿನ್ನ ಕತ್ತರಿಸಿ ಹಾಕ್ತೀನಿ ಹಂಗೆ ಹಂಗೆ ಅಂತ ಹೋದ್ರೆ ಗಲಾಟೆ ಮಾಡ್ಬಿಟ್ಟಿದ್ರು. ನಮ್ಮ ಅಪ್ಪ ಬೇಡ ಅಂತ, ನಮ್ಮ ಅಪ್ಪ ಸಂಬಂಧ ರಿಲೇಷನ್ ಅಲ್ಲಿ ಬೇಡ, ಇಲ್ಲಿ ಕೊಡೋದೇ ಬೇಡ, ಇದು ನಮ್ಮ ಅಮ್ಮನ ತವ್ರ ಮನೆ ಅಲ್ವಾ, ಅದಕ್ಕೆ ನಮ್ಮ ಅಪ್ಪ ಬೇಡ ಇಲ್ಲಿ ಕೊಡೋದು. ನಿನ್ನ ಹೆಂಗ್ ನೋಡ್ಕೊಂಡವ್ರೆ ಅವಳ ಹೆಂಗ್ ನೋಡ್ಕೊತಾರೆ ಅಂತ. ಅದಕ್ಕೆ ಯಾವಾಗ್ಲೂ ಬೈಯೋದು, ನಿನ್ ಬಾಣಿತನೇ ನಾ ಮಾಡಿದೀನಿ, 3 ಹೆಣ್ಮಕ್ಳು ಬಾಣಿತನೇ ನಾ ಮಾಡಿದೀನಿ, ಬೇಕಾಗಿಲ್ಲ ನನಗೆ ಅಲ್ಲಿ ಕೊಡೋದು ಅಂತ ಅಂದ್ಬಿಟ್ಟು ನಮ್ಮಪ್ಪ ಜಗಳ ಮಾಡಿತ್ತು. ಈಗ ಅಂತದೆ ಅಯ್ಯೋ ನಾನು ಹಳೆಮೈನಂತ ಹಳೆಮೈ, ನಾನೇ ಏನಾರು ಇವ್ರ ಮೇಲೆ ಕಾಕ್ರಸ್ ಆಡ್ತಾ ಇದ್ರೆ ಸುಮ್ಮನಿರವ ಆ ಹುಡ್ಗೆ ಮಾಡೈತೆ ಅಂತದೆ. ಇದೇನು ಎಳೆ ಕಿಸ್ಲ ಅದು ಎತ್ಕೊಂಡು ನೋಡ್ತಿಲ್ಲ ಬಿರಿಯಾನಿ ಅಲ್ಲೇ ಒಂದು ವರ್ಷ ಆಗಿಲ್ಲ ಇನ್ನು. ಆಗ ಅದು ಮಂಚಡಿಗೆ ಓಡಾಡೋ ಇಟ್ಕೊಂಡು ಅದು ಸ್ಪೂನಲ್ಲಿ ಹಾಲು ಇದು ಸೆಕೆಂಡ್ರಲ್ಲಿ. ಈಗ ನಾವು ಹೆಣ್ಣು ಅಂತ ಸೆಕೆಂಡ್ ಇದ್ದಿದ್ದ, ಗಂಡಾದ್ರೆ ರಾತ್ರಿ ತಿರಲ್ಲ ಓಡ್ಬಿಡ್ತವೆ. ಅದು ಹಂಗೆ ರಾತ್ರಿ ಹೊತ್ತು ಮನೆಗೆ ಬರ್ದಿರ್ತಿಲ್ಲ ಜಾಸ್ತಿ, ಬೇಟೆ ಆಡಕ್ಕೆ ಹೋಗೋದು. ಎಷ್ಟು ಕ್ಲಾಸ್ ಸೆಕೆಂಡ್ ಇದೆ ಅಕ್ಕಿಯ? 2 ನನಗೆ ಮಧ್ಯಾಹ್ನಕ್ಕೂ ನಿಂಗೂ ಮಧ್ಯಾಹ್ನಕ್ಕೆ ಆಯ್ತದೆ. ಓ ಚೆನ್ನಾಗಿ ಮಾಡಿರ್ಕೊಂಡು ನೀವು ಮಧ್ಯಾಹ್ನಕ್ಕೂ ಆಯ್ತು. ಮಧ್ಯಾಹ್ನಕ್ಕೆ ಆದರೆ ಹಾಕು ಅಲ್ಲೆಲ್ಲ ರೋಟ್ ನೋಡಿ. ನೀರು ಬತ್ತ ಕುದೀತೈತೆ. ಗಂಡು ಆರಿಸ್ಕೊಂಡೆ ಬಟ್ಟೆ ಮೇಲೆ. ಬಾದ್ ಯಾಕಂಗೆ ಕೂಗಾಡ್ತೀಯ? ಕೊಡು ಉರಿಯ ಒಂದು 10 ನಿಮಿಷದಲ್ಲಿ ಬಿರಿಯಾನಿ ರೆಡಿ ಆಗಬೇಕು. ಉಪ್ಪ ಹೊಸ ಪ್ಯಾಕೆಟ್ ಹೊಡ್ಕಣ್ಣ ಡಬ್ಬಕ್ಕೆ ಸೋರ್ದೆ, ಇದು ಹಂಗೆ ಇತ್ತಂತ ನೋಡಾಕು ರುಚಿ ಜಾಸ್ತಿ ಆಗೋದು. ಯಾವಲ್ಲ ಒಂದ್ಸಲ ಬರೀ ಉಪ್ಪು ಮಾಡಿ ಹಾಕಿದ್ದೆ ನೋಡಾಕು ರುಚಿಗೆ. ಸಾಕು ಸಾಕು. ಇವಾಗ ಫೈನಲಿ ಬಿರಿಯಾನಿ ಮಸಾಲ ಚೆನ್ನಾಗಿ ನೀರಲ್ಲಿ ಊದಿರತ್ತೆ. ನಾವು ಬಂದ ಮೇಲೆ ಇರುವಾಗ ಎಷ್ಟೊಂಥರ ಖುಷಿಯಿಂದ ಬರ್ತದೆ, ಕುಡಿತದೆ, ಓಡಾಡ್ತದೆ. ಅಲ್ಲಿ ತಪ್ಪಿರುವೆ ಬರ್ತದೆ, ಅದು ಅಳಿಕೆ ಮಾಡ್ತದೆ, ಓಡಾಯ್ತದೆ ಅಲ್ವಾ. ಈ ಸಕಲ ಜೀವಿಗಳಿಗೂ ನೀರು ಅನ್ನೋದು ಭಾಳ ಇಂಪಾರ್ಟೆಂಟ್ ಕಾಣ್ತಾರೆ ನೋಡಿಲಿ. ಬಹುಶಃ ಇವು ನೀರಿಲ್ಲಿ ಎಲ್ಲೂ ಸಿಗಲ್ವಲ್ಲ, ಇವು ಇಬ್ನಿ ಕುಡಿತಾವೇನೋ ಅಲ್ವಾ? ಇಬ್ನಿ ಬೀಳ್ತದೆ ಬೆಳಗ್ಗೆ ಟೈಮು. ಇದ್ರ ಮೇಲೆ ನೋಡಿಲಿ ಹೆಂಗೆ ಪಾಪ ಎಲ್ಲ ನೆನೆಸ್ಕೊಂಡು ನಮಗೆ ಒಂದು ದಿನ ನೀರಿಲ್ಲ ಅಂತ ಇರೋಕ್ಕಾಗಲ್ಲ. ನಮಗೆ ಒಂದಿನ ನೀರಿಲ್ಲ ಅಂತ ಇರೋಕ್ಕಾಯ್ತದೆ. ಆದರೂ ಅವು ಎಷ್ಟು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅವಳಿಗೆ ಕಾಲಲ್ಲಿ ಗಿಬ್ರಿಸ್ಕೋಬಾರ್ದು, ಬಿಡ್ತೀವಿ ಅದೇ ಇಬ್ರಿಗೂ. ಅವಳಿಗೆ ಏನೋ ಒಂಥರ ಖುಷಿ ಆಗ್ಬಿಟ್ಟೈತೆ. ನಮ್ದಲ್ಲಿ ಬಿರಿಯಾನಿ ರೆಡಿ ಆಗ್ತೈತೆ, ನಮ್ಮ ಹಸುಗಳು ಮೇಯ್ತಾವೆ. ನಮ್ಮ ಅಪ್ಪ ಇನ್ನೂ ಬರ್ಲಿಲ್ಲ, ನೋಡಕ್ ಬರ್ಬೇಕಾಯ್ತಪ್ಪ, ಎಲ್ಲಿ ಬರ್ಲೇ ಇಲ್ಲ ಇವರು ಅಂತವ. ನೀರ್ ಬಿಡ್ತೈತಿ, ಕರೆಂಟ್ ಬಂದಿತ್ತು, ಅಡಿಕೆ ಸಸಿ ನೀರ್ ಬಿಡ್ತೈತಿ. ಲೇ ಗೊಂಬೆ ಅದೇ ನಿಂಗೆ ಎಂತ ಎದಕ್ಕೆ ಇಲ್ಲಿ ಬಿರಿಯಾನಿ ರೆಡಿ ಆಯ್ತೈತೆ. ಬಿಡ ಗೊಂಬೆ ಇಲ್ಲೊಂದು ಹೆಂಗ್ ಕುಡಿತದ ಬರ್ತಾರ ನೀರು ತೋರಿಸ್ತೀನಿ. ನಿಗನೇ ಕಷ್ಟ ಆಗಿದೆ. 2-3 ದಿನಕ್ಕೊಂದ್ಸಲಿ ನನ್ನ ಕೈಲಾದಷ್ಟು ನೀರು ಇಕ್ಕಿ ಹಾಕ್ತೀನಿ, ಮಾಡಕ್ತಾನೆ. ನಾಳೆ ಬಂದು ನೋಡೋದು. ಅಕ್ಕಿ ಎಲ್ಲ ತಿನ್ಕೊಂಡಿದ್ರೆ
ನೀರು ಪಕ್ಕ ಕುಡ್ಬೇಕು. ಅಲ್ಲೇನೆ ಅಕ್ಕಿಯಲ್ಲಿ ಓಡಾಡ್ತಾವೆ, ಅಕ್ಕಿ ತಿಂತಾವೆ, ಬಹುಶಃ ಅಕ್ಕಿ ತಿಂದು ನೀರ್ ಕೊಡ್ದು ಹೋಗ್ತಾವೆ ಅನ್ಸುತ್ತೆ. ಅಲ್ಲಿ ಹಾರಾಡ್ತಿದಾವೆ ಅಲ್ಲ ಆ ಪ್ಲೇಸ್. ಅವು ನಾವಲ್ಲಿ ಹೋದ್ರೆ ಓಡಾಡ್ಬಿಡ್ತವೆ. ನಾವ್ ಓಡಾಯ್ತದೆ, ನಮ್ ಕ್ಯಾಮ್ರಾ ಸಿಗೋದೇ ಇಲ್ಲ, ಓಡಾಯ್ತವೆ, ಹಾರೋಯ್ತವೆ. ಒಟ್ನಲ್ಲಿ ನಾವು ದೂರದಲ್ಲೇ ನೋಡ್ತಿದೀವಲ್ಲ, ಅಲ್ಲಿ ಹಾರಾಡ್ತಾ ಇದಾವೆ. ಅಷ್ಟು ದೂರಕ್ಕೆ ನನ್ನ ಫೋನಿಂದ ಕ್ಯಾಮ್ರಾ ಬರಲ್ಲ ನೀಟಾಗಿ, ಬಟ್ ಅಲ್ಲಿ ಓಡಾಡ್ತಾ ಇದಾವೆ, ಹಾರಾಡ್ತಾ ಇದಾವಲ್ಲ ಅಕ್ಕಿಗಳು. ನೋಡ್ಬೇಕು ಬಿರಿಯಾನಿ ತಿರ್ಸು. ಒಂಚೂರು ಹುಡಿ ಕೊಡು ಸ್ವಾಗಿತ್ತಾಗೆ. ಹೆಸರು ಬಿಟ್ರನ ಬಾಬಾ ಗೊಂಬೆ ಹೊಸ ಇಲ್ಲ ಓದ್ಬಿಟ್ರೆ ಇನ್ನೇನು ಆಯ್ತದ. ಗೊಂಬೆ ತಾಯಿ ಐತೆ ಇದ್ರದ್ದು ಬಿಡಿ ನಡಿ ಆ ಕಡೆಗೆ ನಡ್ಲ ಇದ್ರು ಅಲ್ಲಿ ಕಾಲು ಹಾಕೊಂಡು ಬಿಟ್ಬಿಡ್ತೀನಿ. ನಡಿ ಅದ್ರೊಳ್ಳೆ ಇಲ್ಲ ಒಯ್ದು ನಡಿ ಮ್ಯಾವ್ ಐತೆ ಮುಳ್ಳಿಗಿಡ ಅಲ್ಲಿ ಇನ್ನೊಂದು ಸ್ವಲ್ಪ ಏಯ್ ಮೇಯಿಗಲ್ಲಿ ಸಕ್ಕಿತ್ಕೊಂಡು ಮುನ್ಸಿಲ್ಲ ಅಲ್ಲಿ ಮೇಡ ಇರಂಗೈತೆ. ಇಲ್ಲೇನು ಬತ್ತೀಯ ಬಿರಿಯಾನಿಯಾ? ಹಾಂ ಲುಯ್ ನಾವು ಹೋಯ್ತಿದ್ದಂಗೆ ನಮಗೆ ಓಡ್ಬರ್ತಾ 12 ಗಂಟೆ ಅವ್ರು ಇಲ್ಲೇ ಮೇಲಿ, ಆಮೇಲೆ ಬಂದು ಆಮೇಲೆ ಇಟ್ಕೊಂಡು ಹೋಗು ಇಷ್ಟೊತ್ತಿಗೆ ಮಾವು ಇನ್ನೊಂದು ಬೇರೆ ಕಡೆ ಕೊಟ್ಟೋಗ್ಬಿಡ್ತು. ಒಂದು ಸೀದಾ ಮತ್ತೆ ಕಡೆ ನಮ್ಮೂರಲ್ಲಿ ಆಮೇಲೆ ಒಂದು 4-3 ಗಂಟೆ ಕೈ ತಗೊಂಡು ಅಲ್ಪ ಅಲ್ಲಿ ಕುಡ್ಲ ಹಚ್ಚು. ಹೊರಗಡೆ ಮಾಡ್ದಾಗೆಲ್ಲ ಇಲ್ಲಾಂದರೆ ನಾವು ಫಸ್ಟೆಲ್ಲ ಎಷ್ಟ ಇರಲಿಲ್ಲ. ನಮ್ಮ ಅಪ್ಪ ಹೇಳಿ ಕಳಿಸ್ತು, ಈಗ ಬರ್ಬೇಕಾದ್ರೆ ಕಾಡಲ್ಲೆಲ್ಲ ಮಾಡ್ಕೊಂಡು ತಿಂತೀರಾ ಕುಡ್ಲೆಜ್ಜೆಲ್ಲ ಏನಿಲ್ಲ ಅಂತ. ಕುಡ್ಲೆ ಹಚ್ಕೊಂಡು ಮಾಡಿ ಇಂಥವ, ಅದಕ್ಕೆ ಕುಡ್ಲು ರೆಡಿ ಮಾಡ್ಕೊಂಡು ಹೇಳಿದ್ವಿ. ಸೀಟ್ಗೆ ಕುಡ್ಲ ಕಾಲೈತಣ ಬಟ್ಟೆ ಸೀಟ್ಕಂಗೆ ಕೈಗೆ ಸುಟ್ಕೊಟ್ಟೆ ಮೇಲೆ ಏಯ್ ಕಾದೈತೆ ಹಾಕು ಹಂಗೆ ಇದು ಮಾಡಿದ್ರೆ ಆಯ್ತದ. ನೋಡಿದೆ ಹಂಗೆ ಬಿಡಿ ಸರ್. ಇದು ಮತ್ತೆ ಒಳ್ಳೊಳಿಕೆ ಹಾಕ್ಬೇಕಂತ ಅದಿತಾ ಇರ್ತದೆ. ತಿರ್ಸೊಂದ್ಸಲಿ ಚೂರಾಗು ಇಲ್ಲೇ ಕೊಯ್ತೀಯಾ? ಕುಯ್ಯೋದು ಏನಂದ್ರೆ ನಮ್ಮನೆಯವ್ರು ಇಲ್ಲೇ ತಿಂತಾರೆ ಅಂತ ಅಂದ್ಬಿಟ್ಟು ಬಂದೆ ಫ್ರೆಂಡ್ಸ್ ಅಂದ್ರೆ ಅವರು ತಿನ್ನಲ್ವಂತೆ, ಮಾವನ ಜೊತೆ ಮನೆ ಹತ್ರ ತಿಂತಾರೆ ಬಿರಿಯಾನಿಯ. ಮಾವ ಮೇಲೆ ಅಲ್ಲೇ ಮಾಡ್ಕೊಂಡು ಅಲ್ಲೇ ಹೋಗ್ಬೋದು. ಇಲ್ಲ ಹಂಗನ್ನಲ್ಲ, ಇವ್ರು ಮಾವು ಬಿಟ್ಬಿಟ್ಟು ಊಟ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ತಗೊಂಡ್ಬಿಟ್ಟು ನಾನು ಅಲ್ಲೇ ತಿಂತೀನಿ ಅಂತಾರೆ. ಅದಕ್ಕೋಸ್ಕರ ಅಲ್ಲಿಗೆ ಹೋಯ್ತು. ಸೌತೆಕಾಯಿ ಇನ್ನೂ ಅಂತ ತಗೊಂಬಂದಿದ್ದು, ಅದಕ್ಕೆ ಇಲ್ಲೇ ಕಟ್ ಮಾಡ್ತಾ ಇದ್ದೀನಿ. ಸಣ್ಣ ತಂದಿಲ್ಲ, ಅದಕ್ಕೆ ಕಲ್ಲು ಊಟ ತಗೋದು ಹೆಂಗೆ ಯಾವುದೋ ಒಂದು ಚೆನ್ನಾಗಿದೆ, ಕೈ ಏನಿಲ್ಲ. ನಾವು ಸೌತೆಕಾಯಿ ಬೆಳೆಯದ ಹೆಂಗೆ ಮಳೆ ಹೋದ್ರೆ ಸೌತೆಕಾಯಿ ಬೆಳೆಯದೆಯಾ? ಅಲ್ಲಿ ಹೆಂಗೆ ಕೂಗ್ತಾವೆ. ಆಮೇಲೆ ತೋರಿಸ್ತಾರೆ ಹೋಗ್ಬೇಕಂದಾಗ ತಿರ್ಸಿರ್ತಾರೆ ಇನ್ನೊಂದ್ಸಲಿ. ಸೂಪರ್ ರೆಡಿ ಐತೆ. ಒಂದ್ಸಲ ತಿರ್ಸಂಗೆ ಈ ಕಡೆ ಇದೆ. ಹಸಿ ಬಟ್ಟೆ ಇಟ್ಕೊಂಡು ತಿರ್ಸು ದವಾ ಪುಟ್ಟಿ ಆಮೇಲೆ ಆಯ್ತ್ಕೊಂಬ ಗೊಂಬೆ ಫೈನಲ್. ಮತ್ತು ಅನಿಸುತ್ತೆ ಒಳ್ಳೆ ಉರಿತೈತೆ. ಅದರಲ್ಲಿ ಏನು ಜಾಸ್ತಿ ಲಾಸ್ಟ್ ಉರಿ ಜಾಸ್ತಿ ಕೊಡೋಂಗಿಲ್ಲ, ಬರೀ ಕೆಂಡದಲ್ಲೇ ಆಗ್ಬೇಕು. ರೆಡಿ ಆಗೈತೆ. ಚೂರು ನೀರಿನ ಅಂಶ ಐತೆ, ಅದು ಅಲ್ಲಿ ಇದಾಗುತ್ತೆ ನೋಡ್ರಿ. ಹಂಗೆ ಇರ್ಬೇಕು, ಜಾಸ್ತಿ ಡ್ರೈ ಆದ್ರೆ ಮಾವು ತಿನ್ನಲ್ಲ. ಸ್ವಲ್ಪ ಮೆತ್ತದಂಗೆ ಯಾವ ಸೌದೆಲ್ಲ ಕೆಟ್ಬಿಟ್ಟಿಡು. ಅಲ್ಲಿ ನೀರು ಹಾಕು.
ಒಳ್ಳೆ ಹೋಗುತ್ತೆ ಚೂರು ಹತ್ತ ಅಲ್ಲಿ ನಮ್ಮ ಮಾವನ ಜೊತೆ ತಿನ್ನಕ್ಕೆ ಎಳ್ಳೆ ತಗೊಂಡೋಗ್ತೀವಿ. ಕೂತ್ಬಿಡೋಣ. ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ನೀರು ಮಿಕ್ಕಿತ್ತು, ಅದಕ್ಕೆ ಇಲ್ಲೇ ಉಯ್ದೋಗೋಣ ಅಂತ ಅಂದ್ಬಿಟ್ಟು ತಗೊಂಬಂದಿದ್ದೀವಿ. ಇಲ್ಲೇ ನೀರನ್ನ ಉಯ್ತಿದ್ದೀವಿ. ಈಗ ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೇ ನಮ್ಮ ಮನೆಯವ್ರು ಅಲ್ಲೇ ತಿಂಡಿ ತಿಂತಾರೆ ಅಂತ ಫ್ರೆಂಡ್ಸ್. ಬೇಡ, ಇಲ್ಲಿ ಬೇಡ, ಮಾವನ ಬಿಟ್ಟು ತಿನ್ನಲ್ಲ, ಅಲ್ಲಿಗೆ ಹೋಗೋಣ, ಅಲ್ಲೇ ಮಾವನ ಜೊತೆ ತಿಂತೀನಿ ಅಂತ ಅಂದ್ಬಿಟ್ಟು ಹಸುಗಳನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ವಿ. ಆಮೇಲೆ 12 ಗಂಟೆ ಹಂಗೆ ಅಪ್ಪನು ನಾನು ಬಂದು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಹಾಗೆಯೇ ಇವತ್ತಿನ ವ್ಲಾಗ್ ಇದಾಗಿತ್ತು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಸ್ವಲ್ಪ ಬಾಬಮ್ಮ ನಿನ್ನ ಮಗ ತಗೊಂಡು ಸಾಕು ಸಾಕು ಸಾಕು. ಇಲ್ಲ ಇದು ಮಾಡೈತಿ ಬಾ ಬಿರಿಯಾನಿ, ಚಿಕನ್ ಬಿರಿಯಾನಿ. ಮಾವಂಗ ಹಾಕೊಂಡು ಬಿಸಿ ಬಿಸಿ ಇತ್ತಿಲ್ಲ ಬಾಯ್ ಕೊಡ್ತೀನಿ. ಚೆನ್ನಾಗಿ ಬಂದೈತೆ.